ಎಸ್ 2025-26ನೇ ಸಾಲಿನ ಬಜೆಟ್ ಮಂಡನೆಗೆ ಕೇಂದ್ರದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬಜೆಟ್ ಅಂದ ತಕ್ಷಣ ಸಹಜವಾಗಿ ಮಧ್ಯಮ ವರ್ಗದ ಜನರಲ್ಲಿ ಬಹಳಷ್ಟು ಕುತೂಹಲ ಉಂಟಾಗುತ್ತೆ. ಏನಿರಬಹುದು ಈ ಸಾಲಿನ ಬಜೆಟ್ ಅಲ್ಲಿ ಅಂತ, ಯಾವ ರೀತಿ ಈ ಬಾರಿಯ ಬಜೆಟ್ ಇರಬಹುದು ಅನ್ನುವಂಥ ಕುತೂಹಲ ಇರುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಎಷ್ಟೇ ದುಡ್ಕೊಂಡು ಬಂದರೂ ಕೂಡ ಕೈಯಲ್ಲಿ ಬಿಡುಗಾಸನ್ನ ಕೂಡ ಉಳಿತಾಯ ಮಾಡೋದಕ್ಕಾಗ್ತಾ ಇಲ್ಲ. ಮಧ್ಯಮ ವರ್ಗದ ಜನರಿಗೆ ಬಜೆಟ್ ನಲ್ಲಿ ಏನಾದರೂ ಒಂದಷ್ಟು ಉಳಿತಾಯ ಮಾಡಲಿಕ್ಕೆ ಅವಕಾಶ ಸಿಗುತ್ತಾ, ಯಾವುದಾದ್ರೂ ಬೆಲೆ ಕಡಿಮೆ ಆಗುತ್ತಾ, ಯಾವುದಾದ್ರೂ ಬೆಲೆ ಏರಿಕೆ ಆಗುತ್ತಾ, ಯಾವುದ್ರ ಮೇಲಿನ ಸೆಸ್ ಏನಾದರೂ ಕಡಿಮೆ ಆಗುತ್ತಾ, ಈ ರೀತಿಯಾದಂತಹ ಅನೇಕ ಕುತೂಹಲಗಳು ಬಹಳಷ್ಟು ಜನರಿಗೆ, ಹೆಚ್ಚು ಕಡಿಮೆ ಹೇಳಬೇಕು ಅಂದ್ರೆ ದೇಶವಾಸಿಗಳಲ್ಲೇ ಆ ಕುತೂಹಲ ಮನೆ ಮಾಡಿಬಿಟ್ಟಿದೆ. ಯಾವ ರೀತಿ ಇರಬಹುದು ಬಜೆಟ್ ಅಂತ. ಎಸ್, ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸೋದಕ್ಕೆ ಕೂಡ ಸಿದ್ಧವಾಗ್ತಾ ಇದ್ದಾರೆ. ಬಜೆಟ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ಯಾವ ರೀತಿ ಇರಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ, ನಿರೀಕ್ಷೆಗಳು ಏನೇನಿದೆ, ಜನಸಾಮಾನ್ಯರ ನಿರೀಕ್ಷೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಪವರ್ ಫೋಕಸ್ ನಲ್ಲಿ. ಇದೇ ಹೊತ್ತಿನ ವಿಶೇಷ ನಮೋ ಲೆಕ್ಕ. 2025-26ನೇ ಸಾಲಿನ ಬಜೆಟ್ ಮಂಡನೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಲೋಕಸಭೆಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ನರೇಂದ್ರ ಮೋದಿ 3ನೇ ಅವಧಿಯಲ್ಲಿ ಮೊದಲ ಪೂರ್ಣ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ದಾಖಲೆಯ 9ನೇ ಬಾರಿ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ ವಿತ್ತ ಸಚಿವರು. ದಾಖಲೆಯ 8ನೇ ಬಾರಿ ಬಜೆಟ್ ಮಂಡನೆಗೆ ವಿತ್ತ ಸಚಿವರು ಸಿದ್ಧವಾಗಿದ್ದಾರೆ. ಬಜೆಟ್ ಮಂಡನೆಯ ಮುನ್ನಾ ದಿನ ಆರ್ಥಿಕ ವರದಿಯನ್ನ ಮಂಡಿಸಲಾಗುತ್ತೆ. ಆರ್ಥಿಕ ಸಮೀಕ್ಷೆ ಪ್ರಕಾರ ಪ್ರಸಕ್ತ ವರ್ಷ ಜಿಡಿಪಿ 6.3 ರಿಂದ 6.8 ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ. ಬಹಳಷ್ಟು ಕುತೂಹಲ ಇದೆ ಈ ಬಾರಿಯ ಬಜೆಟ್ ಮೇಲೆ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ಇದೆ. ಯಾವುದರ ಬೆಲೆಯಲ್ಲೂ ಕೂಡ ಕಡಿಮೆ ಇಲ್ಲ. ಬಿಡುಗಾಸನ್ನು ಕೂಡ ಉಳಿತಾಯ ಮಾಡೋದಕ್ಕೆ ಜನಸಾಮಾನ್ಯನಿಗೆ ಆಗ್ತಾ ಇಲ್ಲ. ಪ್ರತಿಯೊಂದರ ಮೇಲೂ ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದೀವಿ. ಪ್ರತಿಯೊಂದರ ಮೇಲೂ ಕೂಡ GST ಕಟ್ತಾ ಇದೀವಿ. ಇನ್ನು ಕರ್ನಾಟಕಕ್ಕೆ ಏನ್ ಸಿಗಬಹುದು? ಕರ್ನಾಟಕದ ಸಾಕಷ್ಟು ಬೇಡಿಕೆ ಇದೆ. ಸಾಕಷ್ಟು ಟ್ಯಾಕ್ಸ್ ಅನ್ನ ಕರ್ನಾಟಕ ಕಟ್ಟುತ್ತೆ. ಕರ್ನಾಟಕದ್ದು ಕೂಡ ಸಾಕಷ್ಟು ಬೇಡಿಕೆ ಇದೆ. ಕರ್ನಾಟಕಕ್ಕೆ ಬಜೆಟ್ ಅಲ್ಲಿ ಏನು ಸಿಗಬಹುದು ಅನ್ನುವಂಥ ಕುತೂಹಲ ಇದೆ. ನಮ್ಮ ರಾಜ್ಯಕ್ಕೆ ಏನಪ್ಪ ಕೊಡುತ್ತೆ ಕೇಂದ್ರ? ನಮ್ಮ ರಾಜ್ಯದ ಪರಿಸ್ಥಿತಿ ಒಂದಷ್ಟು ಸುಧಾರಿಸುತ್ತಾ? ಮೋದಿ ಸರ್ಕಾರದ 3ನೇ ಅವಧಿಯ ಬಜೆಟ್ ಯಾವ ರೀತಿ ಇರುತ್ತೆ? ಬೆಲೆ ಏರಿಕೆಯ ಬಿಸಿಗೆ ಕಡಿವಾಣ ಬೀಳುತ್ತಾ? ಈ ಹಲವಾರು ಪ್ರಶ್ನೆಗಳು ಕೂಡ ಇದೆ. ನೋಡಿ, ದಿನೇ ದಿನೇ ಬೆಲೆ ಏರಿಕೆಯಿಂದ ಜನರು ಕಂಗೆಟ್ಟು ಹೋಗಿದ್ದಾರೆ. ಕೈಯಲ್ಲಿ ಬಿಡುಗಾಸ್ ಹಣ ಕೂಡ ಉಳಿತಾ ಇಲ್ಲ. ಅಗತ್ಯ ವಸ್ತುಗಳ ಮೂಲ ಸೌಕರ್ಯಗಳ ಬೆಲೆ ಹೆಚ್ಚಳಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಸಾಮಾನ್ಯ ಜನರ ಜೀವನ ಮಟ್ಟ ಸುಧಾರಣೆಗೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ತೆರಿಗೆ ಮಿತಿ ಹೆಚ್ಚಳದ ಮೂಲಕ ರಿಲೀಫ್ ಕೊಡ್ತಾರಾ ವಿತ್ತ ಸಚಿವರು? ಕೃಷಿಕರ ಮತ್ತು ಶ್ರಮಿಕರ ಆದಾಯ ಹೆಚ್ಚಳಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿರಬಹುದು? ಉದ್ಯಮ, IT ವಲಯ, EV, AI ಅಂಡ್ ಸ್ಮಾರ್ಟ್ ಆಪ್ಗಳಿಗೆ ಉತ್ತೇಜನ ಬೇಕಾಗಿದೆ. ಜನಜೀವನ ಸುಧಾರಣೆಗೆ ವಿತ್ತ ಸಚಿವರಿಂದ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಾಯಿತು ಅಥವಾ ತೆಗೆದುಕೊಳ್ಳಲಾಗುತ್ತೆ? ಯಾವ ರೀತಿ ಎಲ್ಲದರ ಲೆಕ್ಕಾಚಾರವನ್ನ ಮಾಡಿಟ್ಕೊಂಡಿದ್ದಾರೆ ಅನ್ನೋದು ನಾಳೆ ಗೊತ್ತಾಗತ್ತೆ. ದಿನೇ ದಿನೇ ಬೆಲೆ ಏರಿಕೆ. ಯಾವುದ್ರಲ್ಲಿ ನೋಡಿ, ತರಕಾರಿ ನೋಡಿ, ಹಣ್ಣು ನೋಡಿ, ಹೂ ನೋಡಿ, ಬಟ್ಟೆ ನೋಡಿ, ಕಾಸ್ಮೆಟಿಕ್ ತಗೊಳ್ಳಿ ಅಥವಾ ವೆಹಿಕಲ್ಸ್ ತಗೊಳ್ಳಿ, ಎಲ್ಲದರ ಬೆಲೆ ಏರಿಕೆ ಆಗಿದೆ. ದುಡಿಮೆಗಿಂತಲೂ ಆದಾಯಕ್ಕಿಂತಲೂ ಖರ್ಚು ಜಾಸ್ತಿ ಆಗ್ತಾ ಇದೆ. 1 ರೂಪಾಯಿಯನ್ನು ಕೂಡ ಉಳಿಸೋದಕ್ಕಾಗ್ತಾ ಇಲ್ಲ. ತಿಂಗಳೆಲ್ಲ ಕಷ್ಟಪಟ್ಟರು ಸೇವಿಂಗ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ತೆರಿಗೆ ಮಿತಿ ಹೆಚ್ಚಳದ ಮೂಲಕ ರಿಲೀಫ್ ಕೊಡ್ತಾರಾ ವಿತ್ತ ಸಚಿವರು? ಬಹಳಷ್ಟು ಕುತೂಹಲ ಇದೆ. ಜನಜೀವನ ಸುಧಾರಣೆಯತ್ತ ಯಾವ ರೀತಿ ವಿತ್ತ ಸಚಿವರು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಕರ್ನಾಟಕದ ಬೇಡಿಕೆ ಪಟ್ಟಿಯನ್ನ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದ ಬೇಡಿಕೆಗಳಿದಾವಲ್ಲ, ಅದರ ಪಟ್ಟಿಯನ್ನ ಟ್ವೀಟ್ ಮಾಡಿದ್ದಾರೆ. ಕೇಂದ್ರವು ಕರ್ನಾಟಕದ ಬಗ್ಗೆ ತಾರತಮ್ಯ ಧೋರಣೆ ಜಗಜ್ಜಾಹೀರು. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಕೇಂದ್ರಕ್ಕೆ ಸಿಎಂ ಸಿದ್ದರಾಮಯ್ಯ ತಾಕೀತು ಮಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿ ಈ ಬಾರಿಯಾದ್ರೂ ಕೇಂದ್ರ ಸರ್ಕಾರದ ಆದ್ಯತೆನಾ? ಅತಿ ಹೆಚ್ಚು ತೆರಿಗೆ ಕಟ್ತೀವಿ ನಾವು. ರಾಜ್ಯದ ಅಭಿವೃದ್ಧಿ ಈ ಬಾರಿಯಾದ್ರೂ ಕೇಂದ್ರ ಸರ್ಕಾರದ ಆದ್ಯತೆ ಆಗುತ್ತಾ? ರಾಜ್ಯ ನೀರಾವರಿ ಯೋಜನೆಗಳ ಬಗ್ಗೆ ಆದ್ಯತೆ ನೀಡುತ್ತಾ ಕೇಂದ್ರ ಸರ್ಕಾರ? ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ರಿಲೀಸ್ ಮಾಡಬೇಕು, ಯಾಕೆ ಮಾಡಿಲ್ಲ ನೀವು ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರು. IT ಸಿಟಿ ಮೆಟ್ರೋ, ಸಬರ್ಬನ್ ರೈಲು ವಿಸ್ತರಣೆಗೆ ಅನುದಾನ ಸಿಗುತ್ತಾ?
ಟ್ರಾಫಿಕ್ ನಿಯಂತ್ರಣ ಮಾಡೋದು ಹೇಗೆ? ಬೆಂಗಳೂರು ಸಂಪರ್ಕ ಅಭಿವೃದ್ಧಿ ಹೇಗೆ? ರಾಜ್ಯದ ನೀರಾವರಿ ಮತ್ತು ಔದ್ಯೋಗಿಕ ವಲಯಕ್ಕೆ ಯಾವೆಲ್ಲ ಕೊಡುಗೆಗಳು ಕೊಡ್ತೀರಿ? ರಾಜ್ಯದ ದೇಶದ ಸ್ಮಾರ್ಟ್ ಸಿಟಿಗಳ ಕತೆ ಏನಾಯ್ತು? ಏನೆಲ್ಲ ಕೆಲಸಗಳಾಗಿದ್ದಾವೆ? ಹೀಗೆ ರಾಜ್ಯದ ಬೇಡಿಕೆಗಳ ಪಟ್ಟಿಯನ್ನ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗಮನಿಸ್ತಾ ಇದ್ದೀರಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರತಿಯೊಂದು ಮನೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಬೇಕು, ಅದೇನಾಯ್ತು? ಕರ್ನಾಟಕದ ಬಗ್ಗೆ ಅನುಸರಿಸ್ತಾ ಇರುವಂತಹ ತಾರತಮ್ಯ ಧೋರಣೆ ಈಗ ಜಗಜ್ಜಾಹೀರಾಗಿದೆ ಅಂತ ಹೇಳಿ ಹಲವಾರು ಪ್ರಶ್ನೆಗಳನ್ನ ಅಥವಾ ಹಲವಾರು ಏನೇನು ಸಮಸ್ಯೆಗಳಿದೆ, ಯಾವುದಕ್ಕೆ ಹಣಕಾಸು ಬರಬೇಕು, ಯಾವುದಕ್ಕೆ ಬಂದಿಲ್ಲ, ನೀರಾವರಿ ಯೋಜನೆಗಳಿಗೆ ಹಣ ರಿಲೀಸ್ ಆಗಿಲ್ಲ, ಅದೆಲ್ಲದ ವಿಚಾರವನ್ನ ಸವಿಸ್ತಾರವಾಗಿ ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬೆಂಬಲ ಬೆಲೆ ಇರಬಹುದು, ಅಂಗನವಾಡಿ ಆಶಾ ಕಾರ್ಯಕರ್ತರಿರಬಹುದು, ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು, ಆಯುಷ್ಮಾನ್ ಭಾರತ್ ಯೋಜನೆ ಇರಬಹುದು, ಹಲವಾರು ಯೋಜನೆಗಳಿಗೆ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಅಥವಾ ರಾಜ್ಯಕ್ಕಾಗಿರುವಂತಹ ತಾರತಮ್ಯದ ವಿಚಾರವನ್ನ ಸಿದ್ದರಾಮಯ್ಯನವರು ಹಂಚಿಕೊಂಡಿದ್ದಾರೆ. ಇದು ಕರ್ನಾಟಕದ ಬೇಡಿಕೆಗಳಿವು. ಈ ಬಾರಿ ಆದರೂ ಕೇಂದ್ರ ಸರ್ಕಾರ ಇದನ್ನ ಪ್ರಿಯಾರಿಟಿಯಾಗಿ ತೆಗೆದುಕೊಂಡು, ಆದ್ಯತೆಯಾಗಿ ತೆಗೆದುಕೊಂಡು ಬೇಡಿಕೆಗಳನ್ನು ಈಡೇರಿಸುತ್ತಾ ಕರ್ನಾಟಕದ ಬೇಡಿಕೆಗಳು ಇವು ಅಂತ ಟ್ವೀಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಒಂದು ಪೈಸೆ ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮನ್, ಆದ್ರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿಲ್ಲ. ಹೇಳದನ್ನೇ ಕೊಟ್ಟಿಲ್ಲ ಅಂತಂದ್ರೆ ಏನ್ ನಿರೀಕ್ಷೆ ಮಾಡೋದು ಅವರಿಂದ? ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು. ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರುವಂತ ತೆರಿಗೆ ಪಾಲನಲ್ಲೂ ಕೂಡ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು. ಅನ್ಯಾಯ ಆಗಿದೆ. ನಮ್ಮ ರಾಜ್ಯದಿಂದ ವರ್ಷಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ. ನಮಗೆ ಬರೋದು ಒಂದು 60,000 ಕೋಟಿ ಅಷ್ಟೇ. ₹1 ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು 13-14 ಪೈಸೆ ಅಷ್ಟೇ. ಅಲ್ಲಿಗೆ ಅವ್ರಿಗೆ ನಮ್ಗೆ ಅನ್ಯಾಯ ಮಾಡಲೇಬೇಕು ಅಂತ ಮಾನಸಿಕ ನಿರ್ಧಾರ ಆಗ್ಬಿಟ್ಟಿದ್ದಾರೆ ಅವರು. ನಮ್ಗೆ ಅನ್ಯಾಯ ಮಾಡಲೇಬೇಕು ಈ ಸರ್ಕಾರ, ಅಂದ್ರೆ ಈ ರಾಜ್ಯಕ್ಕೆ. ಏನಂತ ಕರೆಯೋದಕ್ಕೆ ನೀವೇನು ಕಾಯಿನ್ ಮಾಡಿ ಏನು ಅಂತ ಕಾಯಿನ್ ಮಾಡ್ರಿ ನೀವೇ. ನೀವು ಕಾಯಿನ್ ಮಾಡಪ್ಪ. ಅದನ್ನೇ ಕೇಳ್ತಾ ಇದ್ದೀನಿ, ಮಾನಸಿಕ ಸಿದ್ಧ ಆಗ್ಬಿಟ್ಟಿದ್ದಾರೆ ಅವರು ಅಂತ. ಮಾಧ್ಯಮದವರು ಕಾಯಿನ್ ಮಾಡಿ ಏನ್ ಮಾಡಬಹುದು? ಅನ್ಯಾಯ ಆಗಿದೆಯಾ ಇಲ್ವಾ ರಾಜ್ಯಕ್ಕೆ? ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಸರ್ ನಬಾರ್ಡ್ ಕಟ್ ಮಾಡಿದ್ರಲ್ಲ ಸರ್, ಅದಕ್ಕೆ ಲೆಟರ್ ಆಮೇಲೆ ನಬಾರ್ಡ್ ನಲ್ಲಿ ಗ್ರಾಂಟ್ ಬಂತಂದ್ರೆ ಸರ್ ಮಾಡಲಿಲ್ಲ. ಸುಮಾರು 58% ಕಟ್ ಮಾಡ್ಬಿಟ್ಟು 58%. ಕಳೆದ ವರ್ಷ 5,600 ಕೋಟಿ ಕೊಟ್ಟಿದ್ದು. 2,340 ಕೋಟಿ ಬಂದಿದೆ. ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಲೇ ಇದ್ದಾರೆ ನಿರಂತರವಾಗಿ. ನಿರ್ಮಲಾ ಸೀತಾರಾಮನ್, ಆದ್ರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿಲ್ಲ. ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರವಿ ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಮತ್ತೊಮ್ಮೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಯಾವ ರೀತಿ ಈ ಜನಸಾಮಾನ್ಯರ ಬದುಕು ಇದೆ ಅನ್ನುವಂಥದ್ದನ್ನ ನಾವು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜನರು ಜೀವನವನ್ನ ನಡೆಸೋದಕ್ಕೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿದೆ? ಇನ್ಕಮ್ ಟ್ಯಾಕ್ಸ್ ಹೊರೆ ಏನಾದರೂ ಕಡಿಮೆ ಆಗುತ್ತಾ? ಇದೆಲ್ಲ ಪ್ರಶ್ನೆಗಳು ಕೂಡ ಇದೆ. ಎಸ್ ರವಿಕೃಷ್ಣ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ ಅಂತ ಗಮನಿಸ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಕೇಳಿಸ್ತಿದ್ಯಾ? ನಮಸ್ಕಾರ, ಕೇಳಿಸ್ತಿದೆ ಹೇಳಿ. ಸರ್ ಈಗ 2025-26ನೇ ಸಾಲಿನ ಕೇಂದ್ರದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಿರೀಕ್ಷೆಗಳಂತೂ ಹತ್ತಾರಿದ್ದಾವೆ. ಅದು ಯಾವ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಈಡೇರಿಸುವತ್ತ ಗಮನ ಹರಿಸಲ್ವೋ ಅನ್ನೋದು ನಾಳೆ ನಾವು ಬಜೆಟ್ ಮಂಡನೆ ಆಗೋವರೆಗೂ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಈ ಹಿಂದಿನ ಬಜೆಟ್ಗಳನ್ನ ಗಮನಿಸ್ತಾ ಹೋದಾಗ್ಲೂ ಕೂಡ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಕರ್ನಾಟಕದ ಪಾಲು ಏನು ಬರಬೇಕು ಅಥವಾ ಬೇರೆ ಬೇರೆ ನೀರಾವರಿ ಯೋಜನೆಗಳ ವಿಚಾರ ಇರಬಹುದು, ಓವರ್ ಆಲ್ ಆಗಿ ಇಂದಿನ ಬಜೆಟ್ ಅನ್ನ ಗಮನಿಸ್ತಾ ಹೋದಾಗ ಸರ್ ನಾಳೆ ನಾವು ಯಾವ ರೀತಿ ನಿರೀಕ್ಷೆನ ಇಟ್ಕೊಳ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ, ಸದ್ಯದ ಸ್ಥಿತಿಯಲ್ಲಿ
ಕರ್ನಾಟಕದ ಜನ ಯಾವುದೇ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಳ್ಳುವಂತಹ ಸ್ಥಿತಿ ಇಲ್ಲ. ಯಾಕೆಂದ್ರೆ ನಮ್ಮಿಂದ ಆಯ್ಕೆ ಆಗಿರುವಂತಹ ಎಂಪಿಗಳಿಗೆ ಕೇಂದ್ರದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಇರ್ಲಿ, ಬಿಜೆಪಿ ಪಕ್ಷ ಇರ್ಲಿ, ಇದೊಂದು ರೀತಿಯಲ್ಲಿ ಹೈಕಮಾಂಡ್ ಕೇಂದ್ರಿತ ಗುಲಾಮಗಿರಿಯ ಪಕ್ಷಗಳು. ಅವರು ನಮ್ಮ ಎಂಪಿಗಳಿಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಬಲ ಇಲ್ಲ. ಈಗ GST ಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ, ಕೇವಲ ಕರ್ನಾಟಕವಷ್ಟೇ ಅಲ್ಲ, ದಕ್ಷಿಣ ಭಾರತ ಬಹುತೇಕ ರಾಜ್ಯಗಳಿಗೆ ಇವತ್ತು GST ಯಲ್ಲಿ ಅನ್ಯಾಯ ಆಗ್ತಾ ಇದೆ. ನಮ್ಮ ರಾಜ್ಯಗಳಿಗೆ ಬರಬೇಕಾದಂತಹ ಅನುದಾನ ಏನಿದೆ ಅದು ನಮಗೆ ಬರಬೇಕಾದ ಸಂದರ್ಭದಲ್ಲೂ ಬರ್ತಾ ಇಲ್ಲ, ಮತ್ತೆ ಬರಬೇಕಾದಷ್ಟು ಬರ್ತಾನೂ ಇಲ್ಲ. ಆದ್ರೆ ಅಟ್ಲೀಸ್ಟ್ ತಮಿಳುನಾಡಲ್ಲಾದ್ರೂ ಮತ್ತೆ ಕೇರಳದಲ್ಲಾದ್ರೂ ಅದ್ರ ಬಗ್ಗೆ ಧ್ವನಿ ಎತ್ತುವಂತಹ ರಾಜಕಾರಣಿಗಳಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ 28 ಜನ ಎಂಪಿಗಳು, ಸುಮಾರು 10 ಜನ ರಾಜ್ಯಸಭಾ MP ಸದಸ್ಯರಿದ್ದಾರೆ. ಸ್ವತಃ ಸೀತಾರಾಮನ್ನೇ ನಮ್ಮ ಕರ್ನಾಟಕದ MP. ಆದ್ರೆ ಇವರಿಗೆ GST ಅನುದಾನದಲ್ಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನದಲ್ಲಿ ಎಷ್ಟು ಸಂದರ್ಭಗಳಲ್ಲಿ ಇವರು ಧ್ವನಿ ಎತ್ತಿದ್ದಾರೆ ಮತ್ತು ರಾಜ್ಯಕ್ಕೆ ನ್ಯಾಯವನ್ನ ಕೊಡಿಸಿದ್ದಾರೆ. ಇವರು ಧ್ವನಿ ಎತ್ತದ ಕಾರಣದಿಂದಾಗಿನೇ ಅಲ್ಲಿ ಬಹುತೇಕವಾಗಿ ಸೀತಾರಾಮನ್ ಅವರು ಸಹ, ನಿರ್ಮಲಾರವರು ಅವರು ನಮ್ಮ ರಾಜ್ಯವನ್ನು ನಿರ್ಲಕ್ಷಿಸಿದ್ದಾರೆ. ಉದಾಹರಣೆಗೆ ಬೆಂಗಳೂರಿನಿಂದ ದಾವಣಗೆರೆಗೆ 250 ರಿಂದ 260 ಕಿಲೋಮೀಟರ್ ನೇರ ರಸ್ತೆ ಮಾರ್ಗದಲ್ಲಿ. ಅದೇ ನೇರ ಟ್ರೈನ್ ಆದ್ರೆ ಅದು ಇನ್ನೂ ಕಡಿಮೆ ಆಗುತ್ತೆ, ಇನ್ನೊಂದು 10-20 ಕಿಲೋಮೀಟರ್. ಆದ್ರೆ ಇವತ್ತು ತುಮಕೂರಿನಿಂದ ದಾವಣಗೆರೆಗೆ ಒಂದು ರೈಲು ಮಾರ್ಗ ಬೇಕು ಅಂತ ಹೇಳಿ ಸುಮಾರು 20-30 ವರ್ಷಗಳಿಂದ ನಿರಂತರವಾಗಿ ನೇರ ರೈಲು ಮಾರ್ಗ ಬೇಕು ಅಂತ ಹೋರಾಟ ನಡೀತಾ ಇದೆ. ಎಲ್ಲಿಂದ ಹೋಗ್ತಾ ಇದೆ ಇವತ್ತು ತುಮಕೂರಿನಿಂದ ದಾವಣಗೆರೆಗೆ? ನಾವು ತುಮಕೂರಿನಿಂದ ತಿಟ್ಟೂರು, ಅರಸೀಕೆರೆ, ಕಡೂರು, ಬೀರೂರು, ಅಜ್ಜಂಪುರ, ಅದಾದ್ಮೇಲೆ ಹೊಳಲ್ಕೆರೆ, ಹೀಗೆಲ್ಲೆಲ್ಲೋ ಹೋಗಿ ದಾವಣಗೆರೆಗೆ ಬರ್ತೀವಿ. ಇದರಿಂದ ಏನಾಗ್ತಿದೆ, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು ಇವೆಲ್ಲಾ ಕಡೆಗಳಿಗೂ ಸುಮಾರು 2 ರಿಂದ 3 ಗಂಟೆಗಳ ಕಾಲ ಸಮಯ ವ್ಯರ್ಥ ಆಗ್ತಾ ಇದೆ. ಇದರ ಮೂಲಕ ಹಲವಾರು ರೀತಿಯ ಅಭಿವೃದ್ಧಿಗಳಾಗುತ್ತೆ, ಮತ್ತೆ ಸಮಯ ಉಳಿತಾಯ ಆಗುತ್ತೆ, ಬೇರೆ ರೀತಿಯ ಅನುಕೂಲಗಳಿದ್ರು ಇವತ್ತಿಗೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 4 ಗಂಟೆಯಲ್ಲಿ ಹೋಗಬೇಕಾದಂತಹ ಜರ್ನಿಯನ್ನ ನಾವಿವತ್ತು 7 ರಿಂದ 8 ಗಂಟೆಗಳ ಕಾಲ ಮಾಡ್ತಾ ಇದೀವಿ. ಕರ್ನಾಟಕದವರೇ ರೈಲ್ವೆ ಮಂತ್ರಿಗಳಾಗಿದ್ದಾಗಲೂ ಇದನ್ನ ಸಾಧಿಸ್ಕೊಳಕ್ ಆಗಿಲ್ಲ. ಈಗ ಸೋಮಣ್ಣನವ್ರು ಅವ್ರದ್ದು ಒಂದು ಜವಾಬ್ದಾರಿ ಇದೆ, ಅವರು ತುಮಕೂರಿನ MP ನೂ ಆಗಿದ್ದಾರೆ. ಆದ್ರೆ ಇವೆಲ್ಲವನ್ನು ಮಾಡ್ತಾರಾ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಿರೀಕ್ಷೆಗಳು ನಾವು ನೂರಾರು ಹೇಳಬಹುದು. ನಮಗೆ ಆ ಯೋಜನೆಯ ನೀರಾವರಿಯಿಂದ ಹಿಡಿದು, ಕೃಷಿಯಿಂದ ಹಿಡಿದು, ರೈಲಿಂದ ಹಿಡಿದು, ಮತ್ತೆ ನಮಗೆ ನಮ್ಮ ರಾಜ್ಯದ ಜನರು ಕಷ್ಟಪಟ್ಟು ಅಥವಾ ರಾಜ್ಯದ ನೈಸರ್ಗಿಕ ಸಂಪತ್ತುಗಳನ್ನ ದೇಶದ ಅಭಿವೃದ್ಧಿಗೆ ಬಳಕೆ ಮಾಡಲು ಅನುವು ಮಾಡಿಕೊಟ್ಟು, ಅಂದ್ರೆ ನೆಲ, ಜಲ ಇವೆಲ್ಲವನ್ನು ಒದಗಿಸಿ ಕೈಗಾರಿಕೆಗಳಿಗೆ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತಿರುವಂತ ಸಂಪತ್ತಿನ GST ಏನಿದೆ ಅದು ನಮ್ಮ ರಾಜ್ಯದ ಜನರ ಅಭಿವೃದ್ಧಿಗಾಗಿ ಮರಳಿಸಬೇಕಾಗಿತ್ತು. ಅದು ಇಲ್ಲಿ ತನಕ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರಾಜ್ಯದಲ್ಲಿರುವಂತಹ, ಇವತ್ತು ಅಧಿಕಾರದಲ್ಲಿರುವಂತಹ ಮುಖ್ಯ 3 ಪಕ್ಷಗಳು. ಒಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ JDS BJP, ಎರಡನೇದು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್. ಇವ್ರು ಯಾರಿಗೂ ನಾನು ಇತ್ತೀಚೆಗೆ 1 ವಾರದ ಕಾಲ ದೆಹಲಿಯಲ್ಲಿದ್ದೆ. ಒಂದು ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬಹುದು ಅನ್ಸುತ್ತೆ. ನೋಡಿ, ಕಾಂಗ್ರೆಸ್ ಅಲ್ಲಿ 1000 ಕೋಟಿ, 2000, 10,000, 50,000 ಕೋಟಿ ರೂಪಾಯಿ ಸಂಪತ್ತಿರುವಂತ ಅನೇಕ ರಾಜಕಾರಣಿಗಳಿದ್ದಾರೆ. ಆದರೆ ಕಾಂಗ್ರೆಸ್ನ ದೆಹಲಿಯಲ್ಲಿ ಒಂದು ಕಚೇರಿಯನ್ನ ಕಟ್ಟೋದಿಕ್ಕೆ ಸುಮಾರು 15 ವರ್ಷ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇವರಿಗೆ ಪಕ್ಷ ಅಥವಾ ಸರ್ಕಾರ ಅಥವಾ ಆಡಳಿತ ಮುಖ್ಯ ಅಲ್ವೇ ಅಲ್ಲ, ಇವರಿಗೆ ಸ್ವಾಭಿವೃದ್ಧಿ ಮುಖ್ಯ. ಅದೇ ತರಕ್ಕೆ ಬಿಜೆಪಿಯವರು ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿದ್ದಾರೆ. ಆದ್ರೆ ಬಿಜೆಪಿಯವರಂತೂ ಕಾಂಗ್ರೆಸ್ಗಿಂತ ಒಂದು ಹಂತಕ್ಕೆ ಹೆಚ್ಚಿನ ಗುಲಾಮಗಿರಿಯನ್ನ ತೋರಿಸ್ತಿದ್ದಾರೆ. ಅಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಮುಂದೆ ಇರ್ಲಿ, ನಡ್ಡಾ ಹತ್ರ ನಿಂತು ಮಾತನಾಡುವಂತಹ ಒಂದು ಧೈರ್ಯವೂ ಸಹ ಇವತ್ತು ಕರ್ನಾಟಕದ ಬಿಜೆಪಿಯವರಿಗೆ ಇಲ್ಲ. ಹಾಗಾಗಿ ಇವತ್ತು 15-16 ಸ್ಥಾನವನ್ನ ಬಿಜೆಪಿ ಎಂಪಿಗಳು ಗೆದ್ದಿದ್ದಾರೆ. ರಾಜ್ಯಸಭಾ ಎಂಪಿಗಳು ಒಂದು 3-4 ಜನ ಇರಬಹುದು. ಇವ್ರು ಯಾರು ರಾಜ್ಯದ ಜನರ ಹಿತಾಸಕ್ತಿಯನ್ನ ಸಶಕ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ಮಲಾ ಸೀತಾರಾಮನ್ ರವರ ಮುಂದೆ ಇಡ್ತಾರೆ ಮತ್ತು ಆ ಮೂಲಕ ಒಂದಷ್ಟು ಹೊಸ ಯೋಜನೆಗಳನ್ನ ತರಿಸ್ತಾರೆ ಅನ್ನುವಂತ ವಿಶ್ವಾಸ ಇಲ್ಲ. ಆ ವಿಶ್ವಾಸ ಈ ಸಲಕ್ಕೆ ಭಂಗವಾಗಿ, ನಮ್ಮ ವಿಶ್ವಾಸ ಅಥವಾ ಅವಿಶ್ವಾಸ ಏನಿದೆ ಅದು ಭಂಗವಾಗಿ ಹೆಚ್ಚೆಚ್ಚು ರಾಜ್ಯದ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ, ಕೃಷಿ, ಕೈಗಾರಿಕೆ, ಅದು ನೀರಾವರಿ ಸೇರಿದಂತೆ ರಸ್ತೆಗಳು, ರೈಲುಗಳು, ಇದಕ್ಕೆ ಸಂಬಂಧಪಟ್ಟಂತ ಯೋಜನೆಗಳಿಗೆ ಅವರು ದುಡ್ಡನ್ನ ವಿನಿಯೋಗಿಸ್ಲಿ. ವಿಶೇಷವಾಗಿ ಬೆಂಗಳೂರಿಗೆ ಮೆಟ್ರೋ ರೈಲ್ ಯೋಜನೆಗೆ, ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಗೆ, ಮತ್ತು ಇನ್ನೊಂದು ಸಬರ್ಬನ್ ರೈಲು, ಇಂಥದಕ್ಕೆಲ್ಲ ಮಾಡ್ಲಿ, ಯೋಜನೆಗಳನ್ನ ತರಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ.
ಸರ್, ಈಗ ಈ ನೀರಾವರಿ ಯೋಜನೆಗಳು ಬೇರೆ ಬೇರೆ ಇದ್ರ ವಿಚಾರವಾಗಿ ಮಾತನಾಡಿದಾಗ ಈಗ ಸಾಮಾನ್ಯ ಜನರಿಗೆ, ಈಗ ನಮ್ಮಂಥವ್ರಿಗೆ ಸಹಜವಾಗಿ ಏನು ಅನ್ಸುತ್ತೆ, ಏನಪ್ಪ ನಾವು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನಾದರೂ ನಮಗೊಂದಷ್ಟು ರಿಲೀಫ್ ಸಿಗಬಹುದಾ ಅಂತ ಅನ್ಸುತ್ತೆ. ಮತ್ತೆ ದಿನನಿತ್ಯದ ವಸ್ತುಗಳನ್ನು ನಾವು ಏನು ಬಳಕೆ ಮಾಡ್ತೀವಿ ಅದ್ರ ಮೇಲೆ ಏನಾದರೂ ಬೆಲೆ ಕಡಿಮೆ ಆಗಬಹುದಾ ಅನ್ನುವಂಥದ್ದನ್ನ ಯೋಚನೆ ಮಾಡ್ತೀವಿ. ಈ ಸಾಮಾನ್ಯ ಜನರ ನಿರೀಕ್ಷೆಗಳಿರುತ್ತೆ ಸರ್, ಇದು ಸಾಮಾನ್ಯ ಜನರ ನಿರೀಕ್ಷೆಗಳು ಕೈಗೂಡುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಸಲ ಬಂದೇ ಬರುತ್ತೆ. ಪ್ರತಿ ಬಾರಿ ಬಜೆಟ್ ಬಂದಾಗಲೂ ಕೂಡ ಬರುತ್ತೆ. ಏನಾದರೂ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಏನಾದರೂ ಕೊಡ್ತಾರಾ, ಈ ರೀತಿಯಾದಂಥ ಪ್ರಶ್ನೆಗಳು ಬ್ಯಾಂಕಿಂಗ್ ಸೆಕ್ಟರ್ ವಿಚಾರಕ್ಕೆ ಬಂದಾಗ, ಬಜೆಟ್ನಲ್ಲಿ ಓವರ್ ಆಲ್ ತೆಗೆದುಕೊಂಡಾಗ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಕಳೆದ ವರ್ಷ ಬಹುಶಃ ಇದೇ ಸಂದರ್ಭದಲ್ಲಿ ಚುನಾವಣಾ ಪೂರ್ವ ಬಜೆಟ್ ಮಂಡನೆ ಆಗಿತ್ತು. ಆವತ್ತಿನ ಸಂದರ್ಭದಷ್ಟೊತ್ತಿಗೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಮತ್ತು ವಿಶೇಷವಾಗಿ ಆರ್ಥಿಕ ವಿಚಾರಗಳು, ಜನರ ಏನು ಕೊಳ್ಳುವ ಶಕ್ತಿಯ ಬಗ್ಗೆ ಹಲವಾರು ಚರ್ಚೆಗಳಾದವು. ಬಹುಶಃ ಅದು ಚುನಾವಣಾ ಫಲಿತಾಂಶದಲ್ಲೂ ಪ್ರತಿಫಲಿತವಾಯಿತು. ಸುಮಾರು 9-10 ವರ್ಷಗಳಿಂದ ನಿರಂತರವಾಗಿ ಆಡಳಿತದಲ್ಲಿದ್ದಂತಹ ನರೇಂದ್ರ ಮೋದಿ ಅವರು ಜನರ ಜೀವನ ಮಟ್ಟವನ್ನ ಅವರು ಹೇಳದಷ್ಟು ಸುಧಾರಿಸೋದಿಕ್ ಆಗ್ಲಿಲ್ಲ ಮತ್ತು ಜನರ ಜೀವನ ಮಟ್ಟ ಸುಧಾರಣೆಯನ್ನು ಗಣನೀಯವಾಗಿ ಆಗ್ಲಿಲ್ಲ ಅನ್ನುವಂತ ಅಭಿಪ್ರಾಯ, ಸಾರ್ವತ್ರಿಕ ಅಭಿಪ್ರಾಯ ಆ ಸಂದರ್ಭದಲ್ಲಿತ್ತು. ಅದೇ ಕಾರಣದಿಂದಾನೇ ಬಹುಮತ ಇದ್ದಂತಹ ಬಿಜೆಪಿ ಬಹುಮತವನ್ನ ಕಳೆದುಕೊಳ್ತು. NDA ಇಲ್ಲದೆ ಅಧಿಕಾರ ಮಾಡೋದಿಕ್ಕಾಗೋದಿಲ್ಲ ಅನ್ನುವಂತ ಸ್ಥಿತಿಯನ್ನ ಆವತ್ತು ಬಿಜೆಪಿ ತಲುಪ್ತು. ಆವತ್ತಿನಿಂದ ಇವತ್ತಿಗೆ ಇತ್ತೀಚೆಗೆ ತಾನೇ ನಿನ್ನೆ ಸಿ ವೋಟರ್ ಸಮೀಕ್ಷೆ ಮೊನ್ನೆನೋ ಹೊರಬಂದಿದೆ. ಇಡೀ ದೇಶದಲ್ಲಿ ಬಹುಸಂಖ್ಯಾತ ಜನ ಇವತ್ತು, ಹೆಚ್ಚು ಸಂಖ್ಯೆಯ ಜನ ಇವತ್ತು ಆರ್ಥಿಕ ಅಭಿವೃದ್ಧಿ ಆಗಿಲ್ಲ. ಕಳೆದ ವರ್ಷದಿಂದ ಈ ವರ್ಷಕ್ಕೆ ನಮ್ಮ ಆದಾಯ ಹೆಚ್ಚಾಗಿಲ್ಲ ಮತ್ತು ಹಣದುಬ್ಬರ ಜಾಸ್ತಿ ಆಗಿದೆ. ಆದಾಯ ಹೆಚ್ಚಾಗದ ಕಾರಣಕ್ಕಾಗಿ ಮತ್ತು ಹಣದುಬ್ಬರ ಆದ ಕಾರಣಕ್ಕಾಗಿ ಎರಡೂ ಡಬಲ್ ವ್ಯಾಮಿ. ಒಂದು ಕಡೆ ವರ್ಷದಿಂದ ವರ್ಷಕ್ಕೆ 5%, 10% ಶೇಕಡವಾರು ನಮ್ಮ ಆದಾಯ ಹೆಚ್ಚು ಹಾಕ್ಬೇಕಾಗಿತ್ತು, ಅದು ಆಗಿಲ್ಲ. ಮತ್ತೆ ಹಣದುಬ್ಬರದ ಕಾರಣಕ್ಕಾಗಿ ಕಳೆದ ವರ್ಷ ನಾವು 1000 ರೂಪಾಯಿ ಕೊಂಡ್ಕೊಳ್ತಿದ್ದಂತ ಸಾಮಾನು ಈ ವರ್ಷ 1100 ಆಗಿದೆ. ಹಾಗಾಗಿ ಆದಾಯ ಕಡಿತ, ಹಣದುಬ್ಬರ ಹೆಚ್ಚು. ಇದರಿಂದಾಗಿ ಜನರ ಉಳಿತಾಯ ಬಹುತೇಕವಾಗಿ ನಿಲ್ಲಾಗ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ನಾನು ದೆಹಲಿಗೆ ಮೊನ್ನೆ ಒಂದು ವಾರ ಇದ್ದೆ ಅಂತ ಹೇಳಿದಲ್ವಾ, ಮತ್ತೆ ಗುಜರಾತ್, ರಾಜಸ್ಥಾನ ಈ ರಾಜ್ಯಗಳಲ್ಲೆಲ್ಲ, ವಿಶೇಷವಾಗಿ ಮಹಾರಾಷ್ಟ್ರ, ಇಲ್ಲೆಲ್ಲ ನಾನು ನೋಡಿದಾಗ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳಲ್ಲಿ ಹಣವನ್ನ ತೊಡಗಿಸ್ತಾ ಇದೆ. ಆದ್ರೆ ಒಟ್ಟಾರೆಯಾಗಿ ಜನರ ಏನು ಜೀವನ ಮಟ್ಟ ಸುಧಾರಣೆ ಆಗ್ತಾ ಇಲ್ಲ. ಇದು ಬಹಳ ಗಂಭೀರವಾದಂತಹ ಪ್ರಶ್ನೆ. ಹಾಗಾಗಿ ಯಾವ ತರಹದ ಯೋಜನೆಗಳನ್ನ ಸುಸ್ಥಿರವಾದ, ಸಸ್ಟೈನಬಲ್ ಆಗಿರುವಂತಹ, ಇಕೋ ಫ್ರೆಂಡ್ಲಿ ಆಗಿರುವಂತಹ ಮತ್ತು ಪರಿಸರವನ್ನ ಗಮನದಲ್ಲಿಟ್ಕೊಂಡು, ಜಾಗತಿಕ ತಾಪಮಾನ ಏರಿಕೆಯನ್ನ ಗಮನದಲ್ಲಿಟ್ಕೊಂಡು ಜನರನ್ನ ಸಬಲೀಕರಣವನ್ನು ಮಾಡುವಂತಹ ಯೋಜನೆಗಳನ್ನ ರೂಪಿಸಬೇಕು. ಆದ್ರೆ ಕಳೆದ 10 ವರ್ಷಗಳಿಂದ ನಾವು ನೋಡಿದ್ರೆ ದಿಸ್ ಗವರ್ಮೆಂಟ್ ಇಸ್ ಮೋಸ್ಟ್ಲಿ ಏನು ಕಾರ್ಪೊರೇಟ್ ಫ್ರೆಂಡ್ಲಿ, ಏನು ಶ್ರೀಮಂತರನ್ನಾಗಿ ಮಾಡುವಂತಹ, ಬಡವರ ಬಗ್ಗೆ ಕಾಳಜಿ ಇಲ್ಲದಂತಹ. ಹಾಗಾದ್ರೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ಬಡವರೇನು ಉದ್ಧಾರ ಆಗಿಲ್ಲ ಅಂದ್ರೆ ಬಡವರು ಹೇಗೆ ಓಟ್ ಹಾಕ್ತಾ ಇದ್ದಾರೆ ಬಿಜೆಪಿಗೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ನಮಗ್ ಗೊತ್ತಿರುವ ಹಾಗೆ ಇಲ್ಲಿ ತನಕ ಭಾವನಾತ್ಮಕ ವಿಚಾರಗಳನ್ನ ತೆಗೆದುಕೊಂಡು ಬಿಜೆಪಿ ಜನಸಾಮಾನ್ಯರನ್ನ ಏನು ಆಕರ್ಷಿಸಿದೆ ಮತ್ತು ಬಡವರ ಓಟುಗಳಿಗೆ ಬೇರೆ ಯಾವುದೋ ಒಂದು ಗುಮ್ಮ ತೋರಿಸಿ ಅಥವಾ ಜುಮ್ಲಾ ಅಂತ ಅವರೇ ಪದ ಬಳಸಿರುವಂತ ಪದ ಅಮಿತ್ ಶಾ ಕೊಟ್ಟು ಓಟುಗಳನ್ನ ಪಡ್ಕೊಳ್ತಾ ಇದೆ. ಆದ್ರೆ ಇದು ಬಹುತೇಕವಾಗಿ ಶ್ರೀಮಂತರ ಪರ ಇರುವಂತಹ ಸರ್ಕಾರ. ಈ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ನಿಜವಾಗ್ಲೂ ಬಡವರು ಬದುಕುವ ಹಾಗೆ ಆರೋಗ್ಯ ಮತ್ತು ಶಿಕ್ಷಣ ಇವತ್ತು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಹೆಲ್ತ್ ಅಂಡ್ ಎಜುಕೇಶನ್ ಇಸ್ ಮೋಸ್ಟ್ ಬೇಸಿಕ್ ಇಂಪಾರ್ಟೆಂಟ್. ಅದನ್ನ ಬಡವರಿಗೆ ಗುಣಮಟ್ಟದ ಚಿಕಿತ್ಸೆ ಮತ್ತು ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನ ಖಾತ್ರಿ ಮಾಡಿದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಬಡವರ ಏನು ಬಡತನ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವ್ರು ದುಡಿದಿದ್ದು ಉಳಿತಾಯ ಆಗುತ್ತೆ. ಈ ನಿಟ್ಟಿನಲ್ಲಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಏನು ರೂಪಿಸ್ತಾ ಇಲ್ಲ. ದೊಡ್ಡ ಪ್ರಾಜೆಕ್ಟ್ಗಳು 16,000, 50,000, ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು, ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಅನ್ನುವಂತಹ ಸಂದರ್ಭದಲ್ಲಿ ರವಿ ಸರ್, ನಾನು ಮಾತಾಡ್ತೀನಿ.